जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 22 ಮೇ ಶ್ರೀ ಮಹಾರಾಜರ ಪ್ರವಚನ, ಗುರುಗಳ ಮೇಲೆ ಅತ್ಯಂತ ಶ್ರದ್ಧೆಯನ್ನು ಇಡಬೇಕು. ಗುರುಗಳ ಮೇಲೆ ಅತ್ಯಂತ ಶ್ರದ್ಧೆಯನ್ನು ಇಡಬೇಕು. ಅತ್ಯಂತ ಎಲ್ಲ ಶಬ್ದದಲ್ಲಿ ಮುಖ್ಯವಾದ ಶಬ್ದ ಮತ್ತೆ ಏನು? ಶ್ರದ್ಧೆ ಇಡೋದು ಬರೀ ಸುಮ್ಮನೆ ಶ್ರದ್ಧೆ ಅಲ್ಲ, ಅತ್ಯಂತ, ಅದಕ್ಕೆ ಅಂತ್ಯವೇ ಇಲ್ಲ. ಅಂಥ ಶ್ರದ್ಧೆಯನ್ನು ಫೇತ್ ಇಡಬೇಕು. ನಾವು ನಮ್ಮ ಕಡೆ ಉಸಿರಿನವರೆಗೂ ಅವನ ಮೇಲೆ ಅಂಥ ಒಂದು ಪಾರವಾರವೇ ಇಲ್ಲ, ಅಂಥ ಶ್ರದ್ಧೆಯನ್ನು ಇಡಬೇಕು. ಯಾಕೆಂದರೆ ಜನ್ಮ ಜನ್ಮಾಂತರದಿಂದ ಈ ಜನ್ಮಕ್ಕೆ ನಮಗೆ ತಂದೆ ತಾಯಿ ಬಯೋಲಾಜಿಕಲ್ ಫಾದರ್ ಮದರ್ ಏನಿದ್ದಾರೋ ಅವರು ಲಿಮಿಟೆಡ್ ಪೀರಿಯಡಿಗೆ ನಮಗೆ ತಂದೆ ತಾಯಿಯವರು. ಈ ಜನ್ಮದಲ್ಲಿ ಅವರಿದ್ದಾರೆ, ಇನ್ನೊಂದು ಜನ್ಮದಲ್ಲಿ ಮತ್ತೊಬ್ಬರು ಬರ್ತಾರೆ, ಹಿಂದಿನ ಜನ್ಮದಲ್ಲಿ ಇನ್ನೊಬ್ಬರು ಇದ್ದರು. ಆದರೆ ಜನ್ಮ ಜನ್ಮಾಂತರದಿಂದ ನಿನ್ನನ್ನು ಹುಡುಕಿ ನಿನ್ನನ್ನು ಉದ್ಧಾರ ಮಾಡಬೇಕು ಅಂದರೆ ಪ್ರತಿ ಜನ್ಮದಲ್ಲೂ ಅವನು ನಮ್ಮ ಹಿಂದೆ ಬರ್ತಾನೆ, ನಾನಾ ರೂಪವನ್ನು ಹೊಂದು ಬರ್ತಾನೆ. ಹಾಗಾಗಿ ಅವನ ಮೇಲೆ ಅತ್ಯಂತ ಶ್ರದ್ಧೆ ನಾವು ಇಡ್ತೀವಿ. ಶ್ರದ್ಧೆ ಯಾವಾಗ? ನಮ್ಮ ಕೆಲಸ ಮಾಡಿಕೊಟ್ಟಾಗ ಮಾತ್ರ ಅವ್ರನ್ನ ಹೋಗಿ ಹಿಡ್ಕೊಂಡು ಇವ್ರು ನನ್ನ ಗುರು ಇದ್ದಾರೆ ಅಂತ ಒಪ್ಕೋತೀವಿ. ಆದರೆ ನಾವು ಅವರಿಗೆ ನಾವು ಗುರು ಅಂತ ಒಪ್ಕೊಳ್ಳೋದಲ್ಲ, ಅವರು ನಮಗೆ ಶಿಷ್ಯ ಅಂತ ಸ್ವೀಕಾರ ಮಾಡಬೇಕು. ನೀನು ನನ್ನವನಿದ್ಯಪ್ಪ ಅಂತ ಅವನು ಹೇಳಬೇಕು. ಆವಾಗ ನಾನು ಶಿಷ್ಯತ್ವಕ್ಕೆ ಅಧಿಕಾರಿ ಆಗ್ತೀನಿ. ಸುಮ್ಮನೆ ನಾನೇ ಹೋಗಿ ಒಂದು ಬಾವುಟ ಹಿಡ್ಕೊಂಡ್ಬಿಟ್ಟು ಇವ್ರು ನನ್ನ ಗುರು ಇದ್ದಾರೆ ಅಂತ ಹಾಗೆ ಆಗುವುದಿಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಉಂಟು. ಶ್ರೀ ಮಹಾರಾಜರು ಗುರುಗಳು ತುಕಾಮಾಯಿ ಯಾವಾಗ ಪಾಠ ಹೇಳಿ ಎಲ್ಲ ಒಪ್ಕೊಂಡು ಅವರು ಹೋಗಿ ಎಲ್ಲ ಅವರಿಗೆ ದೀಕ್ಷಾ ಎಲ್ಲ ಕೊಟ್ಟಾದಮೇಲೆ ಅವರಿಗೆ ಉಮರ್ಖೇಡಲ್ಲಿ ಚಿನ್ಮಯಾನಂದ ತುಕಾಮಾಯಿ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಗುರುಗಳ ಹತ್ರ ಹೋಗಿ ನಿಮ್ಮ ಪಾದಕ್ಕೆ ಮಗುನ ಹಾಕ್ತಾ ಇದ್ದೀನಿ ಅಂದಾಗ ಅವರು ಮೂರ್ತಿನಲ್ಲಿದ್ದಿದ್ದು, ಅವ್ರ ಸಮಾಧಿಯಲ್ಲಿದ್ದಿದ್ದು ಹಾರ ಮಹಾರಾಜ ಕೊರಳಲ್ಲಿ ಬಂದು ಬೀಳುತ್ತೆ. ಅಂದರೆ ಏನು? ಅವರು ಸ್ವೀಕೃತಿ ಕೊಡ್ತಾರೆ, ಇವನಿನ ಶಿಷ್ಯನಾಗಲಿಕ್ಕೆ ಯೋಗ್ಯರಿದ್ದಾಗೆ ಅಂತ. ಸಮಾಧಿಯಿಂದ ಹಾರ ಮಹಾರಾಜ ಕೊರಳಲ್ಲಿ ಬೀಳುತ್ತೆ. ಅಂದರೆ ಏನು? ಗುರುವಿನ ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು ಅವರು ಒಪ್ಪಿಗೆ ಕೊಡ್ಬೇಕು. ಹೌದಪ್ಪ, ಇವನಿನ ಶಿಷ್ಯನಾಗಲಿಕ್ಕೆ ಇವನನ್ನು ಆಯ್ಕೆ ಮಾಡ್ಕೊ ಅಂತ. ನಾವು ಹೋಗಿ ಅವ್ರನ್ನ ಒಪ್ಕೊಳ್ಳೋದಿಲ್ಲ. ನಾನು ಇವತ್ತು ಇವ್ರನ್ನ ಹಿಡ್ಕೊಂಡ್ಬಿಟ್ಟು ಇವ್ರು ನನ್ನ ಗುರುಗಳಿದ್ದಾರೆ, ಯಾಕೆ ನನ್ನ ಕೆಲಸ ಮಾಡಿಕೊಟ್ರು, ಅವ್ರು ಕೆಲಸ ಮಾಡ್ಕೊಳ್ಳಿಲ್ಲ ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಹಿಡ್ಕೊಳ್ಳೋದು ಅದು ಅಲ್ಲ. ಅದಕ್ಕೆ ಅತ್ಯಂತ ಶ್ರದ್ಧೆಯನ್ನು ಇಡಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಆ ಗುರುವಿನ ಮೇಲೆ ಅತ್ಯಂತ ಶ್ರದ್ಧೆ ಇಡುವಂಥ ಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಅದಕ್ಕೆ ಬ್ರಹ್ಮಾನಂದ ಮಹಾರಾಜರು ಸತಶಿಷ್ಯರು ಒಂದು ಬರೆದಿದ್ದು ಭಜನೆಯಲ್ಲಿ ಹುಬ್ಬಳ್ಳಿಯ ಶಂಕರಾನಂದ ಸ್ವಾಮಿಗಳು ಅದನ್ನು ಹೇಳ್ಕೊಟ್ಟಿದ್ದನ್ನು ಏನಪ್ಪ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ. ಕಷ್ಟ ಎಷ್ಟಾದಷ್ಟು ಬರಲಿ, ನಿನ್ನ ಕೃಪೆ ಮಾತ್ರ ಇರಲಿ, ನಿನ್ನ ಕೃಪೆ ಮಾತ್ರ ಇರಲಿ, ನಿನ್ನ ದಯೆ ಮಾತ್ರ ಇರಲಿ, ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹ ಮಾಯ, ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹ ಮಾಯ. ಏನು ಬಂದರೂ ಒಂದು ಪಾದವನ್ನು ಬಿಡಬಾರ್ದು. ಜೀವನದಲ್ಲಿ ನಮಗೆ ಅಲೆಗಳು ಸರ್ಫಿಂಗ್ ಮಾಡ್ತಿರ್ತಾರಲ್ಲ ಹಾಗೆ ಅಪ್ಪಳಿಸ್ತವೆ ಬಂದು, ದುಃಖದ ಅಲೆಗಳು ಅಪ್ಪಳಿಸಿದಾಗ ಅವನ ಪಾದ ಬಿಟ್ಟು ಹೋಗಬಾರ್ದು. ಏನು ಮಾಡಿದ್ರೂ ಕೂಡ ಪ್ರಹ್ಲಾದ ಹೆಂಗೆ ಮಾಡೋದು, ಧ್ರುವ ಹೆಂಗೆ ಮಾಡೋದು, ಆ ರೀತಿಯಲ್ಲಿ ಒಂದೇ ನಮ್ಮ ಪಾದವನ್ನು ಹಿಡಿದಿದ್ದೆ ಆದರೆ ಅವನನ್ನು ಬಿಟ್ಟು ಮತ್ತೆಲ್ಲೂ ಹೋಗಬಾರದು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಕುಸ್ತಿ ಆಡುವುದರಿಂದ, ವ್ಯಾಯಾಮ ಮಾಡುವುದರಿಂದ ಶರೀರದ ಬಲ ಬೆಳೆಯುತ್ತದೆ. ಕಠಿಣ ಸಮಸ್ಯೆಗಳನ್ನು ಬಿಡಿಸುವುದರಿಂದ ಬುದ್ಧಿಬಲ ಬೆಳೆಯುತ್ತದೆ. ಕ್ವಿಜ್ ಪಜಲ್ಸ್ ಸಾಲ್ವ್ ಮಾಡೋದ್ರಿಂದ ಬುದ್ಧಿಬಲ ಬೆಳೆಯುತ್ತದೆ, ಚುರುಕಾಗುತ್ತೆ, ಶಾರ್ಪ್ ಆಗುತ್ತೆ, ಇಂಟಲೆಕ್ಟ್. ಅದರಂತೆ ಪ್ರಾಪ್ತ ಪರಿಸ್ಥಿತಿಯನ್ನು ಎದುರಿಸಿ ಸಮಾಧಾನದಿಂದ ಇರುವುದರಿಂದ
ಆತ್ಮಬಲ ಬೆಳೆಯುತ್ತದೆ. ಆತ್ಮಬಲ ಅಂದರೆ ಮನಸ್ಸಿನ ಬಲ. ಆ ಮನಸ್ಸು ವಿಚಲಿತ ಆಗಬಾರ್ದು. ಯಾವ ಪರಿಸ್ಥಿತಿ ಕೊಟ್ಟಿದ್ದಾರೋ ಅದನ್ನು ಎದುರಿಸುವ ಶಕ್ತಿ ಯಾರು ಕೊಡ್ತಾನಪ್ಪ? ಸದ್ಗುರುನಾಥ ಕೊಡ್ತಾನೆ. ಅವನು ನಮ್ಮ ಜೀವನದಲ್ಲಿ ಬಂದು ನಮಗೆ ಕ್ಲಾರಿಟಿ ಕೊಡ್ತಾನೆ. ಏನು ಇದೆಲ್ಲ ಆಗ್ತಿರೋದು ಪರಮಾತ್ಮನ ಇಚ್ಛೆಯಿಂದ. ನಿನ್ನ ಮನಸ್ಸನ್ನು ಅವನ ಪಾದಕ್ಕೆ ಹಚ್ಚು. ನೀನು ಯೋಚನೆ ಮಾಡೋದ್ರಿಂದ ಯಾವ ಕೆಲಸವೂ ನಿನ್ನ ಇಚ್ಛೆಯಂತೆ ಆಗುವುದಿಲ್ಲ. ಇದನ್ನು ಅಕ್ಸೆಪ್ಟ್ ಮಾಡ್ಕೋ ಫಸ್ಟು. ಅದಕ್ಕೆ ಗುರು ಮಹಾರಾಜರು ಹೇಳ್ತಿತ್ತು, acceptance is the door to divinity. First accept the situation, the घटने, whatever is happening, उसको अपनाओ, वैसे ही अपनाओ. कोई आपको चिल्ला रहा है, उस टाइम पे प्रतिकार मत करो, रोको मत उसको वैसे ही देखो. अब वो चिल्ला रहा है, उसको सुनो आप, उसको रोको मत, ऐसा स्टॉप, मेरे को मत बोलना, ऐसा मत करो. उसको आप ऑब्जर्व करो. आप उसके ऊपर मत बोलना, क्योंकि बोलना बहुत आसान है, लेकिन उसको पकड़ के रखने में बहुत ताकत लगती है. उसको आत्मबल लगता है, उसको देखने में आत्मबल लगता है. आपके मुंह खोल के फटक उसको रिएक्ट करने में टाइम नहीं लगता है. लेकिन ये ऐसा क्यों हो रहा है मेरे जीवन में घटनाएं, इसको सोचने के लिए, समझने के लिए, क्लैरिटी के लिए यू नीड स्ट्रेंथ. आत्मबल, समाधान ಬೇಕು, उधर समाधान चाहिए, उसको ऑब्जर्व करने के लिए. यहीं पर हम काम होता है हमारी शक्ति का. ನಾವೇನು ನಾಮಸ್ಮರಣೆ ಮಾಡ್ತೀವೋ, ಗ್ರಂಥ ವಾಚನ ಮಾಡ್ತೀವೋ, ಪಾರಾಯಣಗಳನ್ನು ಮಾಡ್ತೀವೋ, ಅದರಿಂದ ಒಂದು ಊರ್ಜಾ ಶಕ್ತಿ ಉಂಟಾಗುತ್ತೆ. ಇಟ್ ಕ್ರಿಯೇಟ್ಸ್ ಎ ವೈಬ್ರೇಷನ್ ಆ್ಯಂಡ್ ಪವರ್. ಆ ಪವರ್ ಹೋಗಿ ಒಬ್ಬ 24 ತಾಸಲ್ಲಿ ಯಾರ್ದಾರ ಮೇಲೆ ಆ ಪವರ್ ಹೋಗಿ ಖರ್ಚು ಮಾಡೋದಲ್ಲ, ಆ ಪವರ್ನ ಸಂಗ್ರಹ ಉಳಿಸ್ಕೊಳ್ಳೋದು ಹೆಂಗಪ್ಪ? ಅದು ಆತ್ಮಬಲ. ಅದು ದಟ್ ಈಸ್ ದ ಗ್ರೇಟೆಸ್ಟ್ ಪವರ್. ಹೌ ಯು ಡೋಂಟ್ ರಿಯಾಕ್ಟ್ ಟು ದ ವರ್ಲ್ಡ್, how you see, how you observe, you become the witness to that situation, people, place and everything. ನೋಡಬೇಕಷ್ಟೇ ಅದನ್ನು. ಅದಕ್ಕೆ ಯಾವಾಗ ಅವಯವಗಳನ್ನು ಡೇಂಜರ್ ಬಂದಾಗ ಹೆಂಗೆ ಅದು ರಿಟ್ರ್ಯಾಕ್ಟ್ ಮಾಡ್ಕೊಳ್ದು ಟಾರ್ಟಾಯ್ಸ್, ಆ ಟಾರ್ಟಾಯ್ಸ್ ರಿಟ್ರ್ಯಾಕ್ಟ್ ಮಾಡ್ಕೊಂಡು ಸುಮ್ಮನೆ ಕೂತಿರುತ್ತೆ. ಅದಕ್ಕೆ ಆತ್ಮಬಲ ಬೇಕು. ಮಾತಾಡೋಕ್ಕೆ ಫಟಕ್ ಅಂತ ಅವ್ರ ಮುಖದ ಮೇಲೆ ಹೊಡಿಲಿಕ್ಕೆ ಬಹಳ ಹೊತ್ತು ಬೇಕಾಗಲ್ಲ. ನಮ್ಮ ಸಂಗ್ರಹ ಮಾಡಿದ್ದೆಲ್ಲ ನಾಮಸ್ಮರಣೆ ಬಲ ಎಲ್ಲ ಖರ್ಚಾಗೋಗುತ್ತೆ. ಅದಕ್ಕೆ ವಿಚಾರ ಮಾಡಬೇಕು. ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ ಆಲ್ವೇಸ್. ಆತ್ಮಬಲ ಬೆಳೆಯುವುದೆಂದರೆ ದೇಹ ಬುದ್ಧಿ ಕಡಿಮೆ ಆಗೋದಂತೆ. ಒಳಗೆ ಬಲ ಹೆಂಗೆ ಬೆಳೆಯೋಕ್ಕೆ ಶುರುವಾಗತ್ತೋ ಹೊರಗೇನಾಗತ್ತೆ, ದೇಹ ಬುದ್ಧಿ ಕಡಿಮೆ ಆಗತ್ತೆ ಅಂದರೆ ಯು ಸ್ಟಾಪ್ ರಿಯಾಕ್ಟಿಂಗ್ ಟು ದ ವರ್ಲ್ಡ್. वट एवर यू डू, तुम कुछ भी काम करो, कुछ तो लोग कहेंगे, लोगों का काम है कहना. आप एक बहुत अच्छा काम कर रहे हैं तो उसको निंदना करने के लिए, पाँव खींचने के लिए लोग आए हैं. मतलब क्या है? परमात्मा ही उनको भेजता है आपका पाँव खींचने के लिए. मैंने कुछ बाहर बोर्ड लगाया, अरे इसके गुरु का फोटो को बाहर लगा दिया. बोला क्यों? क्योंकि वो हमारा परीक्षा करता है कि हर सिचुएशन में तुमको डालूंगा मैं. जैसे प्रहलाद को डाला था परमात्मा ने, प्रहलाद ने नाम नहीं छोड़ा. उसी प्रकार से गुरु का कोई काम करते वक्त 1000 लोग आएंगे आपका पाँव खींचने के लिए. आप विचलित होते हो या नहीं होते हो, ये देखने के लिए वो लोगों को ऐसा डालता है वर्ल्ड में. क्योंकि वर्ल्ड इज़ द प्लेस वेयर यू हैव टू एक्सपीरियंस एवरीथिंग, बट स्टिल यू हैव टू मेंटेन दैट ಇಕ್ವಾನಿಮಿಟಿ, ಸ್ಥಿತಪ್ರಜ್ಞೆಯನ್ನು ಮಾಡಬೇಕು. ಇದಕ್ಕಾಗಿಯೇ ಭಗವಂತನು ಸಂಕಟಗಳನ್ನು ತಂದೊಡುತ್ತಾನೆ. ಆದರೆ ನೀವು ಅದಕ್ಕೆ ಹೆದರುತ್ತೀರಿ. ಇದಕ್ಕೇನನ್ನು ಬೇಕು? ಯಾರೋ ಏನೋ ಅಂತಾರೆ, ಅದಕ್ಕೋಸ್ಕರ ಒಂದು ಸಂಸ್ಥಾನ ನಡೆಸೋದಾಗಲಿ, ಒಂದು ಟ್ರಸ್ಟ್ ನಡೆಸೋದಾಗಲಿ, ಒಂದು ದೇವಸ್ಥಾನ ನಡೆಸೋದಾಗಲಿ ಸಾಮಾನ್ಯ ಕಾರ್ಯ ಏನ್ರಿ? ಮನೆಯಲ್ಲಿ 4 ಜನ ನಮ್ಮ ಮಾತು ಕೇಳೋದಿಲ್ಲ, ಅಲ್ಲಿ ಹಲವಾರು ಜನನ್ನ ನೋಡ್ಕೊಳ್ಳೋಕ್ಕೆ ಭಗವಂತ ಯಾರು ಕೊಟ್ಟಿರ್ತಾರ ಕೆಲಸ, ದೈವಿ ಸಂಕಲ್ಪ ಅವಂದಿರುತ್ತೆ. ಅವ್ರ ಮುಖೇಣ ಕೆಲಸ ಮಾಡಿಸ್ತಾ ಇರ್ತಾನೆ. ಹಾಗಾಗಿ ಪ್ರತಿ ಕ್ಷಣವೂ ಅವ್ರನ್ನ ಪರೀಕ್ಷೆ ಮಾಡ್ತಾನೆ ಅವನು. ಆದರೆ ಅವ್ರು ಯಾರು ನಡೆಸ್ತಿದ್ದಾರೋ ಅವ್ರು ಹೆದರ್ಕೊಂಡ್ಬಿಟ್ಟು, ಮಹಾರಾಜರು ಹೇಳ್ತಿದ್ದಾರೆ, ಇದು ಹೆದರ್ಕೊಂಡ್ಬಿಟ್ರೆ ಹೆಂಗೆ ನಡೆಯುತ್ತಪ್ಪ? ಅದಕ್ಕೆ ಹೆದರಿದ್ರೆ ಇದಕ್ಕೇನನ್ನ ಬೇಕು? ಕೊಟ್ಟಿರೋನು ಪರಮಾತ್ಮನ ಮೇಲೆ ನೀನು ಯಾಕೆ ಹಂಚ್ಕೋತಿಯಪ್ಪ ಕೆಲಸಕ್ಕೆ? ಜಗತ್ತಿಗೆ ನೀನು ಸಂತೆಯಲ್ಲಿ ಮಾಡಿಬಿಟ್ಟು, ಮನೆ ಮಾಡಿಬಿಟ್ಟು, ಅಯ್ಯೋ ಶೋರ್ ಆಗುತ್ತೆ ಕಿವಿ ಬಂದ್ ಮಾಡಿಕೊಂಡ್ರೆ ಜನ ನೀವು ಒಳ್ಳೆ ಕೆಲಸ ಮಾಡೋದಾಗ ಹೇಳೋರು, ಕೆಟ್ಟ ಕೆಲಸ ಮಾಡಿದಾಗ ಹೇಳ್ತಾರೆ, ಅದು ಮಾತು ಬೇರೆ. ಒಳ್ಳೆ ಕೆಲಸ ಮಾಡಿದಾಗೂ ಹೇಳ್ತಾರೆ. ಯಾಕೆ? ತಡೆ ಹಿಡ್ತಾರೆ ಒಳ್ಳೆ ಕೆಲಸಕ್ಕೆ. ಇಲ್ಲಿ ಒಂದು ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಎಲ್ಲರನ್ನೂ ಜೋಡಿಸ್ತಾನೆ ಪರಮಾತ್ಮ. ಕೆಲಸ ಇಲ್ದಿದ್ದವರಿಗೆ ಕೆಲಸ ಕೊಡಿಸ್ತಾನೆ. ಅಲ್ಲಿ ನೋಡ್ಕೊಳ್ಳೋಕ್ಕೆ ಗೋಶಾಲೆ ಅನ್ಕೊಂಬೋಣ, ಒಂದು ಚಿಕಿತ್ಸಾಲಯ ಅನ್ಕೊಂಬೋಣ, ಒಂದು ಸೇವಾ ಸದನ ಅನ್ಕೊಂಬೋಣ. ಆ ವೃದ್ಧರನ್ನು ನೋಡ್ಕೋಬೇಕು, ಅವ್ರಿಗೆ ಅವ್ರು ಬೇಕು, ಇವ್ರು ಬೇಕು, ಎಲ್ಲರನ್ನೂ ಇಕೋಸಿಸ್ಟಮ್ ಇದು. ಯಾಕೆಂದರೆ ಮನುಷ್ಯ ಸಂಘಜೀವಿ.
ಅವ್ರನ್ನ ನೋಡ್ಕೊಳ್ಳೋಕೆ ಯಾರೋ ಇಲ್ಲಾಂದರೆ ಇನ್ನೊಬ್ಬರನ್ನ ತಂದಿಡ್ತಾನೆ. ಯಾಕೆಂದರೆ ಪರಮಾತ್ಮ ಹೇಳ್ತಾನೆ ನಾನು ನಿನ್ನ ನೋಡ್ಕೋತೀನಿ. ಸೊ ಅಂತರ್ಮುಖಿಣ ಕೆಲಸ ಮಾಡಿಸುವಾಗ ಏನಾಗತ್ತಪ್ಪ, ಮಹತ್ ಕಾರ್ಯ ಮಾಡುವಾಗ ಇದೆಲ್ಲ ಆಗುವೆ. ಅದಕ್ಕೆ ಹೆದರ್ಕೊಳ್ಳೋದು ಯಾಕೆ ಹೆದರ್ಕೋಬೇಕು? ನನ್ನ ಹಿಂದೆ ಗುರು ಇದ್ದಾನೆ, ಮುಂದೆ ಗುರು ಇದ್ದಾನೆ, ಪಕ್ಕದಲ್ಲಿದ್ದಾನೆ, ಮೇಲೆ ಕೆಳಗಡೆ ಇತ್ತ ಅತ್ತ ಎಲ್ಲ ಕಡೆ ಗುರು ಇದ್ದಾನೆ ಅಂದಮೇಲೆ ಅಂಜ್ಕೊಳ್ಳೋರು ಯಾರು? ಅಂಜುಬುರುಕರು ಈ ಕೆಲಸಕ್ಕೆ ಬರಲೇಬಾರ್ದು. ಯಾರು ಅಂಜ್ಕೋತಾರೋ ಅವ್ರು ಬರಲೇಬಾರ್ದು. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಕಟಗಳನ್ನು ತಿರುಗಿ ತೆಗೆದುಕೊಳ್ಳುವುದೇನೆಂದರೆ ನಿಮ್ಮ ಅಹಿತ ಮಾಡಿದಂತೆ. ಅದಕ್ಕೆ ಗುರುಗಳು ನಮ್ಮ ಅಹಿತ ಮಾಡೋದಿಲ್ಲ, ಪರಿಸ್ಥಿತಿನ ಒಟ್ಟಾಗ ಅದನ್ನು ಫೇಸ್ ಮಾಡು ಅಂತಾರೆ. ಫೇಸ್ ಮಾಡಿದವನೇ ಆ ದಡಕ್ಕೆ ಹೋಗೋನವನು. ಎಲ್ಲ ಚಿಕ್ಕ ಚಿಕ್ಕ ಮಾತಿಗೆ ನಾವು ಹೆದರ್ಕೋತೀವಿ. ವಿಚಾರ ಮಾಡಿ, ನಾನು ಸಾಯ್ತೀನಿ ಅನ್ನೋದು ಗುರು ಗೊತ್ತಿತ್ತು. ತ್ರಿಕಾಲ ಜ್ಞಾನಿ ಅವನಿಗೆ ಗೊತ್ತಿರೋದಿಲ್ಲ, ಒಡೆಯನಿಗೆ ಪರಮಾತ್ಮನಿಗೆ. ಸಾಯ್ತೀನಿ ಆದರೆ ಅವನು ಹೇಳಲಿಲ್ಲ, ಅದನ್ನು ಎದುರಿಸು, ನೋಡು, ಅದರದಿಂದ ಆಚೆ ಬಾ, ಭಯ ಮುಕ್ತಳಾಗಿ ಆಚೆ ಬಾ. ಸತ್ತೋಗಿದ್ದು ನನಗೆ ಗೊತ್ತು, ಪುನಃ ನನಗೆ ಬದುಕಿಸಿದ್ದು ಗುರುನಾಥ ಗೊತ್ತು. ಅಂದಮೇಲೆ ಅವನು ಹೇಳ್ದ ಅದನ್ನು ನೋಡಬೇಕು, ಆ ಸಾವನ್ನು ಫೇಸ್ ಮಾಡಬೇಕು, ಅದರದಿಂದ ಆಚೆ ಬರಬೇಕು. ಪ್ರಾರಬ್ಧನ ದೂಡಬಾರ್ದು. ಅಯ್ಯೋ ನನ್ನ ಪ್ರಾರಬ್ಧ ಕಳೆದು ಬಿಡಪ್ಪ, ಪರಮಾತ್ಮ ಗುರುನಾಥ ಏನಾದ್ರು ಸೊಲ್ಯೂಷನ್ ಮಾಡ್ಬೋದು, ಚಮತ್ಕಾರ ಮಾಡಿಬಿಡು. ಚಮತ್ಕಾರ ಮಾಡಲಿಲ್ಲ, ಅವರು ಬದುಕಿಸಿದ್ರು. ಆದರೆ ಆ ಪ್ರಾರಬ್ಧ ಕಳಿಬೇಕು, ಅದನ್ನು ಫೇಸ್ ಮಾಡಬೇಕು, ಅದರಿಂದ ಆಚೆ ಬರಬೇಕು ಅನ್ನೋದನ್ನು ಪಾಠ ಕಲಿಸ್ಕೊಟ್ಟ ಗುರುನಾಥ. ಅದಕ್ಕೆ ಜೀವನದಲ್ಲಿ ಏನೇ ಬಂದರೂ ಸಹ ಗುರುನಾಥ ನನ್ನ ಜೊತೆಗಿದ್ದಾನೆ ಅಂತ ಯಾರಿಗೆ ಅಡಿಗವಾದ ಅಚಲವಾದ ವಿಶ್ವಾಸ ಇರುತ್ತೋ ಅವರು ಭವನದಿಯನ್ನು ಖಂಡಿತವಾಗಲೂ ದಾಟಿ ಹೋಗುತ್ತಾರೆ. ನಿಮ್ಮ ಹಿತವು ಯಾವುದರಲ್ಲಿ ಇರುತ್ತದೆ ಎಂಬುದು ಭಗವಂತನಿಗೆ ಚೆನ್ನಾಗಿ ತಿಳಿಯುತ್ತದೆ. ಭೋಗಗಳನ್ನು ಭೋಗಿಸುವುದರಲ್ಲಿಯೇ ಪುರುಷಾರ್ಥವಿರುತ್ತದೆ. ಪುರುಷ ಅರ್ಥ ಅಂದರೆ ಏನು? ಸಾಧಿಸಬೇಕು. ಹೌದು, ಆ ಭೋಗಗಳನ್ನು ಏನು ಬಂದಿದೆಯೋ ಅದನ್ನು ಭೋಗಿಸ್ಬೇಕು, ಅದನ್ನು ನೋಡಬೇಕು, ಅದರಲ್ಲಿ ಕ್ಲಾರಿಟಿ ತರಬೇಕು. ಹೌದಪ್ಪ, ಇದು ನನ್ನ ಪ್ರಾರಬ್ಧದ ಒಂದು ಕರ್ಮದ ಫಲ, ಇದನ್ನು ನಾನು ಅನುಭವಿಸಿ ಈ ಜನ್ಮದಲ್ಲಿ ಫಿನಿಶ್ ಮಾಡ್ತೀನಿ, ಅದರಿಂದ ಓಡ್ ಹೋಗೋದಿಲ್ಲ, ಪಲಾಯನವಾದ ಮಾಡುವುದಿಲ್ಲ ಅನ್ನೋದನ್ನು ಪುರುಷಾರ್ಥ ಸಾಧಿಸಿದವನು ಈ ಜಗತ್ತಿನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಉಂಟು. ಶರೀರದಲ್ಲಿ ರೋಗ ಉಂಟಾದರೆ ಔಷಧ ತೆಗೆದುಕೊಳ್ಳಬೇಕು. ಆದರೆ ಔಷಧಗಳಲ್ಲಿಯ ಗುಣವನ್ನು ಕೂಡ ಭಗವಂತನೇ ನಿರ್ಮಾಣ ಮಾಡುವುದಿಲ್ಲವೇ? ಪ್ರಶ್ನೆ ಮಾಡ್ತಾರೆ ಮಹಾರಾಜರು. ಔಷಧಗಳಾದರೂ ನಿಶ್ಚಿತವಾಗಿ ಗುಣವಾಗಿಯೇ ತೀರುತ್ತದೆ ಎಂದು ಹೇಳಕ್ಕೆ ಆಗುವುದೇ? ಔಷಧಿ ಯಾವಾಗ ಕೆಲಸ ಮಾಡುತ್ತೆ? ವೆನ್ ಯು ಹ್ಯಾವ್ ದಟ್ ಪಾಸಿಟಿವ್ ಆ್ಯಟಿಟ್ಯೂಡ್. ಪರಮಾತ್ಮ, ಅಪ್ಪ ಇದನ್ನು ನಾನು ಅನುಭವಿಸಿ ಫಿನಿಶ್ ಮಾಡ್ತೀನಿ, ನನಗೆ ಶಕ್ತಿಯನ್ನು ನೀಡಪ್ಪ, ನೀನು ಬಲವನ್ನು ನೀಡು ಇದರಿಂದ ಆಚೆ ಬರಲಿಕ್ಕೆ. ಸೈನ್ಸ್, ವಿಜ್ಞಾನನೂ ಪರಮಾತ್ಮಂದೇ ಕೊಡುಗೆ. ಅದು ಎಟರ್ನಲ್ ಸನಾತನ ಧರ್ಮದಿಂದ ಅಥರ್ವ ವೇದದಲ್ಲಿ ಏನು ಆಯುರ್ವೇದದ ಬಗ್ಗೆ ಹೇಳಿದಾರೋ ಅದೆಲ್ಲವೂ ಗಿಡ ಮೂಲಿಕೆ, ಆ ರಸ ಈ ರಸ, ಅದರಿಂದ ಗುಳಿಗೆ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿರೋದು. ಇವತ್ತು ಏನು ಮಾಡಿದಾರೋ ಎಲ್ಲವೂ ನಮ್ಮ ಸನಾತನದಿಂದ ನಮಗೆ ಬಂದಿರೋದು. ಪರಮಾತ್ಮನ ಕೊಡುಗೆನೇ ಆ ವಿಜ್ಞಾನ ಕೂಡ. ಔಷಧಿಗಳು ಕೂಡ ಅದು ಗುಣ ಯಾವಾಗ ಮಾಡುತ್ತೆ, ಯಾವಾಗ ಎನರ್ಜಿಗೆ ಯಾವ ಥರವಾದ ಭೇದ ಇಲ್ಲ. ನೀವು ಯಾವುದಕ್ಕೆ ಫೀಡ್ ಮಾಡ್ತೀರಾ ಅದು ಪೋಷಣೆ ಆಗುತ್ತೆ. ನೀವು 10 ಜನಕ್ಕೆ ಫೋನ್ ಮಾಡಿಬಿಟ್ಟು ಬೆಳಗ್ಗಿಂದ ಸಂಜೆ ತನಕ ನನಗೆ ಈ ರೋಗ ಆಗಿದೆ ರೀ, ಏನು ಮಾಡಲಿ ರೀ, ಅಯ್ಯೋ ನನ್ನ ಹಣೆ ಬಾರ ಇಷ್ಟ ಇದೆ. ಯು ಆರ್ ಫೀಡಿಂಗ್ ದ ನೆಗೆಟಿವ್ ಪಾರ್ಟ್ ಆಫ್ ಯುವರ್ ಸೆಲ್ಫ್. ಆ ನೆಗೆಟಿವೇ ಪೋಷಣೆ ಆಗ್ತಾ ಹೋದಂಗೂ ನಾವು ಎಲ್ಲಿರುತ್ತೋ ಅದು ಇನ್ನೂ ಹೆಚ್ಚಾಗಕ್ಕೆ ಶುರುವಾಗುತ್ತೆ. ಅದ್ರ ಬದಲಾಗಿ ಪರಮಾತ್ಮ ನಿನ್ನ ನಾಮಸ್ಮರಣೆ ಮಾಡುತ್ತೇನೆ, ಗ್ರಂಥವಾಚನ ಮಾಡುತ್ತೇನೆ, ಈ ಏನು ಜಪತಪ ಕೊಡ್ತಾರೋ ಗುರುಗಳು ಅದನ್ನು ಬಾರಿ ಬಾರಿ ಹೇಳುತ್ತೇನೆ ಅಂದರೆ ಏನಾಗುತ್ತೆ? ನೆಗೆಟಿವ್ ಶಮನ ಆಗಿ ಪಾಸಿಟಿವ್ ವೃದ್ಧಿಯಾಗತ್ತಲ್ಲಿ. ಫೆಬ್ರವರಿ 2020ನಲ್ಲಿ ಕರೋನಾಕ್ಕಿಂತ ಒಂದು ವಾರದ ಮುಂಚೆ, ಲಾಕ್ಡೌನ್ಗಿಂತ ಒಂದು ವಾರದ ಮುಂಚೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ಅಲ್ಲಿಂದ ಬಂದು ಮನೆಗೆ ಬಂದ ಮೇಲೆ ಒಂದು 3 ತಿಂಗಳ ಕಾಲ ಗುರುಗಳು ಫೋನ್ ಕೊಡಬೇಡ್ರಿ ಆಕಿ ಕೈಯಾಗೆ, ಆಕಿ ಬರೀ ರೆಸ್ಟ್ ಮಾಡಬೇಕು. ಆಮೇಲೆ ಏಪ್ರಿಲ್ನಲ್ಲಿ ಸತ್ಸಂಗ ಶುರು ಮಾಡಿದ್ರು ಆನ್ಲೈನ್ನಲ್ಲಿ. ಯಾಕೆ ಅಂದರೆ ಇದು ಬೇಗ ಹೀಲಾಗಿ ಪುನರ್ಜನ್ಮ ಕೊಟ್ಟಿದ್ದಾನೆ ಗುರುನಾಥ ಅಂದಮೇಲೆ ಆ ಜನ್ಮ ಏತಕ್ಕಾಗಿ ಕೊಟ್ಟಿದ್ದಾನಪ್ಪ ಅನ್ನೋದನ್ನು ತಿಳಿಸ್ಕೊಳ್ಳೋಕ್ಕೆ. ಸಣ್ಣ ಮಕ್ಕಳಿಗೆ ಹೆಂಗೆ ನರ್ಸರಿದಲ್ಲಿ ಕೈ ಹಿಡಿದು ಗೀಚಿ ಸ್ಟ್ರೋಕ್ಸ್ ಹೇಳ್ಕೊಡ್ತಾರೋ ಪ್ರತಿಯೊಂದು ಮಾತನ್ನು ಸೂಕ್ಷ್ಮದ ಮಾತನ್ನು ಬಿಡಿಸಿ 24 ಗಂಟೆಗಳನ್ನು ಪಾಠ ಹೇಳ್ಕೊಟ್ಟಿದ್ದಾನೆ. ಅದೇ ಪಾಠವನ್ನು ಮುಂದೆ ಲೀನಿಯೇಜ್ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದಕ್ಕಾಗಿ ನೀವೆಲ್ಲರೂ ಇದನ್ನು ತಿಳ್ಕೋಬೇಕು ಅಂದರೆ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ನಿತ್ಯ ಜರುಗುವ 3 ಬಾರಿ ಸತ್ಸಂಗಕ್ಕೆ ಬನ್ನಿ, ಧ್ಯಾನ ಮಾಡೋಣ, ಪ್ರವಚನ ಕೇಳೋಣ, ನಮ್ಮ ಜೀವನವನ್ನು ಆನಂದಮಯವಾಗಿ ಮಾಡಿಕೊಳ್ಳೋಣ. ಗುರುಗಳು ಹೇಳ್ಕೊಟ್ಟಿದ್ದೆಲ್ಲ ಉಪಾಯಗಳನ್ನು ನಿತ್ಯವಾಗಲಿ ಸತ್ಸಂಗದಲ್ಲಿ ನಾವು ಶೇರ್ ಮಾಡ್ತೀವಿ, ಸಾಧಕರಿಗೆ ಹೇಳ್ಕೊಡ್ತೀವಿ, ಸಾಧಕರ ಜೊತೆ ಹಂಚ್ಕೋತೀವಿ. ಮತ್ತು ಏನು ಸಿಗುತ್ತಪ್ಪ ಸತ್ಸಂಗಕ್ಕೆ ಬಂದರೆ 3 ಬಾರಿ ನಿಮ್ಮ ಹತ್ರ? ಆನಂದ, ಸಮಾಧಾನ, ನೆಮ್ಮದಿ, ಭಕ್ತಿ
ಭಕ್ತಿ, ಜ್ಞಾನ ಎಲ್ಲ ಗುರು ಕೊಟ್ಟಿರೋ ಕೊಡುಗೆ. ಅದರದಿಂದ ಮನಸ್ಸು ಸಮಾಧಾನ ಆದಾಗ ಹಲವಾರು ಜನದ್ದು ಏನು ಚಮತ್ಕಾರ ಅಲ್ಲ, ನಮ್ಮ ಮನಸ್ಸು ಶಾಂತ ಆದಾಗ ದೇಹದ ಮೇಲೆ ಪರಿಣಾಮ ಉಂಟಾಗತ್ತೆ. ಆ ದೇಹದ ಏನೇನು ನಮಗೆ ಜಡ್ಡು ಜಾಪತ್ರೆಗಳಿದಾವೋ, ಬಿ ಪಿ, ಡಯಾಬಿಟೀಸು, ದಿಸ್ಸು ದೆಟ್ಟು, ಕ್ಯಾನ್ಸರು ಎಲ್ಲವೂ ಆ ಗುರುನಾಥನ ಕೃಪೆಯಿಂದ. ನಾವ್ಯಾವ ಚಮತ್ಕಾರವೂ ಇಲ್ಲಿ ಮಾಡ್ತಾ ಇಲ್ಲ. ಗುರುನಾಥ ಹೇಳಿದ್ದೇನು, ಮನಸ್ಸೇ ಎಲ್ಲದಕ್ಕೂ ಕಾರಣೀಭೂತ ಇರೋದ. ಮನಸ್ಸಿಗೆ ಸಮಾಧಾನ ಹೊಂದಿ, ಆನಂದ, ನೆಮ್ಮದಿ, ಎಲ್ಲರೂ ನಗನಗ್ತಾ ಮಾತಾಡ್ತಾ ಇರ್ತಾರೆ ಇಲ್ಲಿ ಸತ್ಸಂಗದಲ್ಲಿ ಬಂದಾಗ. ಅವರವ್ರ ಅನುಭವ ಅದು. ಹಾಗಾಗಿ ಅದು ಅನುಭವ ಪಡಿಬೇಕು ಅಂದರೆ ನೀವು ಸತ್ಸಂಗಕ್ಕೆ ಬರಬೇಕು. ಕೆಲವರಿಗೆ ಗುಣವಾಗುತ್ತದೆ, ಕೆಲವರಿಗೆ ಗುಣವಾಗುವುದಿಲ್ಲ. ಯಾರಿಗೆ ಯಾವುದರಿಂದ ಹಿತವಾಗುತ್ತದೆಯೋ ಅವರಿಗೆ ಭಗವಂತನು ಅದನ್ನೇ ಮಾಡುತ್ತಾನೆ. ಯಾರಿಗೆ ಯಾತ್ರಲ್ಲಿ ಹಿತ ಆಗುತ್ತೆ, ಕೆಲವರಿಗೆ ಗುಣ ಆಗಬಹುದು, ಕೆಲವರಿಗೆ ಗುಣ ಆಗದೇ ಇರ್ಬೋದು. ಕೆಲವ್ರಿಗೆ ಸತ್ಸಂಗ ಇಷ್ಟ ಆಗ್ಬೋದು, ಕೆಲವ್ರಿಗೆ ಸತ್ಸಂಗ ಬರೋದ್ರಿಂದ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು. ಅದು ಅವ್ರವ್ರ ಪ್ರಕಾರ ಭಗವಂತ ಅದನ್ನು ಮಾಡ್ತಾನಷ್ಟೆ. ನೀವು ಕೇವಲ ಒಂದನ್ನೇ ಮಾಡಬೇಕು, ಪರಮಾತ್ಮನಿಗೆ ಶರಣು ಹೋಗಿ, ನನಗೆ ಈ ದುಃಖ ಅನುಭವಿಸುವ ಶಕ್ತಿ ಕೊಡು, ನನ್ನ ಸಮಾಧಾನ ಭಂಗಗೊಡಬೇಡ, ನಿನ್ನ ಅಖಂಡ ಸ್ಮರಣೆಯಾಗಿರಬೇಕು ಎಂದು ಪ್ರಾರ್ಥನೆ ಮಾಡಬೇಕು. ದುಃಖ ಅನುಭವಿಸುವುದೇ ಆದರೆ ಅದನ್ನು ಸಮಾಧಾನದಿಂದ ಏಕೆ ಅನುಭವಿಸಬಾರದು? ಕೂಗಾಡಿ ಕಿರ್ಚಾಡಿ ಮನೆಯವ್ರ ಮೇಲೆ ಹರಿದ್ರೆ ನನಗೇನು ಆಗ್ತಿದೆಯೋ ನೋವು ಅದು ಅವ್ರು ತಗೊಳ್ಲಿಕ್ಕಾಗೋದಿಲ್ಲ, ಅವ್ರು ಅನುಭವಿಸ್ಲಿಕ್ಕಾಗಲ್ಲ, ಅವರು ನಮ್ಮನ್ನು ಮಾತಾಡಿಸೋದಿಲ್ಲ. ದಿವಸ ಗೋಳಾಡ್ತಾರಲ್ಲಪ್ಪ ಅಂತ ಬಿಟ್ಟು ಹೋಗ್ತಾರೆ. ಅದಕ್ಕೆ ಯಾಕಪ್ಪ ಸಮಾಧಾನದಿಂದ ಯಾಕೆ ಅನುಭವಿಸ್ಬಾರ್ದು? ಅದಕ್ಕೆ ಸತ್ಸಂಗಕ್ಕೆ ಅಂಥವ್ರು ಯಾರಾದರೂ ಬಂದ, ಯಾರಿಗೆ ಹುಷಾರಿಲ್ವೋ ನಾವು ಹೇಳ್ತೀವಿ ಅವರಿಗೆ, ನೀವು ಬನ್ನಿ ಸತ್ಸಂಗಕ್ಕೆ, ವಿಡಿಯೋ ಆಫ್ ಮಾಡ್ಕೊಂಡು ಕೂತ್ಕೊಳ್ಳಿ. ಯಾಕೆಂದರೆ ನಮ್ಮ ಸತ್ಸಂಗದಲ್ಲಿ ಗುರುನಾಥ ಹೇಳ್ಕೊಟ್ಟಿದ್ದು ವಿಡಿಯೋ ಆನ್ ಮಾಡ್ಕೊಂಡಿದ್ದು ಯಾವಾಗಲೂ ಪರಸ್ಪರವಾಗಿ ನೋಡಿ ಪಾಠ ಹೇಳ್ಕೊಟ್ಟಿರೋದು, ವಿಡಿಯೋ ಆಫ್ ಮಾಡ್ಕೊಳ್ಳೋಂಗಿಲ್ಲ. ಹಾಗಾಗಿ ನಾವು ಯಾರಿಗಾರು ಹುಷಾರಿಲ್ಲ ಅಂತ ಹೇಳ್ತೀವಿ, ನೀವು ಬನ್ನಿ ಮಲ್ಕೊಂಡೇ ಕೇಳಿಸ್ಕೊಡಿ, ಕೈಕಾಲು ಚಾಚ್ಕೊಂಡು ಕೇಳಿಸ್ಕೊಳ್ರಿ. ನಿಮಗೆ ಆ ಭಗವಂತನ ಶಬ್ದಗಳು, ಭಗವಂತನ ಮಂತ್ರಗಳು ಕೇಳಿಸ್ಕೊಂಡು ನಿಮ್ಮ ದೇಹದ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಉಂಟಾಗತ್ತೆ, ನಿಮಗೆ ಆರಾಮಾಗತ್ತೆ. ಹಾಗಾಗಿ ಯಾರಿಗಾರು ಹುಷಾರಿಲ್ಲ ಅಂಥವರು ಕೂಡ ಬನ್ನಿ. ನಿಮ್ಗೆ ಆ ಭಗವಂತನ ನಾಮ, ಭಗವಂತನ ಧ್ಯಾನ ನಾವು ಬೆಳಗ್ಗೆ ಏನು ಮಾಡ್ತೀವೋ ಅದರಿಂದ ಎಷ್ಟು ಒಂದು ಪ್ರಭಾವಶಾಲಿ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ಅಂದರೆ, ನಿಮ್ಮ ಮನಸ್ಸಿಗೆ ಶಾಂತಿ ಉಂಟಾಗತ್ತೆ, ನಿಮ್ಮ ರೋಗ ಆರೋಗ್ಯ ಸಂಪೂರ್ಣವಾಗೂ ಸರಿ ಹೋಗ್ಬೋದು, ಕ್ರಮೇಣನೂ ಸರಿ ಹೋಗ್ಬೋದು. ಎಲ್ಲ ಗುರುನಾಥನ ಆಶೀರ್ವಾದ ಅದು ಎಂದು ಪ್ರಾರ್ಥನೆ ಮಾಡಬೇಕು. ದುಃಖ ಅನುಭವಿಸುವುದೇ ಆದರೆ ಅದನ್ನು ಸಮಾಧಾನದಿಂದ ಯಾಕೆ ಅನುಭವಿಸಬಾರದು? ಅಂದರೆ ನಮ್ಮ ತಲೆ ಮೇಲಿನ ಭಾರವನ್ನು, ಪ್ರಾರಬ್ಧದ ಭಾರವು ಅಂದರೆ ಸಾಲವು ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುವುದಂತಾಗಲಿಲ್ಲವೇ? ವೇದನೆ ಅನುಭವಿಸಬೇಕಾಗಿ ಬಂದಾಗ ಅದನ್ನು ಉಪೇಕ್ಷೆ ಮಾಡಬೇಕು, ಅಂದರೆ ಅದು ತಾನಾಗಿಯೇ ಕಡಿಮೆ ಆಗುತ್ತದೆ. ಅದನ್ನು ಉಪೇಕ್ಷೆ ಹೆಂಗೆ ಮಾಡಲಿ? ವೇದನೆ ಆಗ್ತಿದೆ, ನೋವು ಆಗ್ತಿದೆ ಅಲ್ವಾ, ಕೈಯಲ್ಲೋ ಕಾಲಲ್ಲೋ ಆರ್ಥ್ರೈಟಿಸೋ ಮತ್ತೊಂದೇನೋ ಇವೆಲ್ಲ ನೋವು ಆಗ್ತಾ ಇರುತ್ತೆ, ಆಗೋದಿಲ್ಲ ಅಂತಲ್ಲ. ಆದರೆ ಉಪೇಕ್ಷೆ ಮಾಡಿ, ಅದರ ಕಡೆ ದುರ್ಲಕ್ಷ್ಯ ಮಾಡಿ. ಹೆಂಗೆ? ನಾಮದ ಸ್ಮರಣೆಯಿಂದ, ಸತ್ಸಂಗದಿಂದ, ಗ್ರಂಥವಾಚನೆಯಿಂದ, ನಾಮ ಸಂಕೀರ್ತನೆಯಿಂದ, ಭಜನೆಯಿಂದ ಇವೆಲ್ಲವೂ ನಮಗೆ ಸತ್ಸಂಗದಲ್ಲಿ ಪ್ರಾಪ್ತಿಯಾಗುತ್ತದೆ. ನಾನು ಅಂದರೆ ಇಂಥವನೊಬ್ಬನು ಎಂದು ನಮ್ಮ ಅಸ್ತಿತ್ವದ ವಿಷಯದಲ್ಲಿ ನಮಗೆ ವಿಶ್ವಾಸವಿರುತ್ತದೆ. ಅದರಂತೆ ದೇವನೂ ಇರುತ್ತಾನೆ ಎಂಬ ವಿಶ್ವಾಸವಿರಬೇಕು. ನಾನು ದೀಪ ಇದ್ದೀನಿ, ನಾನು ಟೀಚರ್ ಇದ್ದೆ, ನಾನು ಹಿಂಗಿದ್ದೆ ಹಾಗಿದ್ದೆ, ನಾನು ಇಂಜಿನಿಯರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ಮತ್ತು ನಾನು ನಮ್ಮ ಶಂಕರಲಿಂಗ ಭಗವಾನರ ಪದ್ಧತಿಯಲ್ಲಿ ಭಕ್ತಳಿದ್ದೀನಿ, ಅವ್ರು ನಮ್ಮ ಮುತ್ತಜ್ಜಿ, ನಮ್ಮ ಜಾನಕಜ್ಜಿ, ನಮ್ಮ ಮುತ್ತಜ್ಜಿ ಇದ್ದಾರೆ. ಇವೆಲ್ಲ ಏನಿದೆ, ಇವೆಲ್ಲ ವಿಶ್ವಾಸ ನನಗೆ ಹೆಂಗಿದೆಯೋ ಅದೇ ರೀತಿಯಲ್ಲಿ ಭಗವಂತ ಇರುತ್ತಾನೆ ಎಂಬ ವಿಶ್ವಾಸವೂ ಇರಬೇಕು. ಅವನನ್ನು ನೋಡಿಲ್ಲ ಅದಕ್ಕೆ ಅವನ ಮೇಲೆ ಹೆಂಗ್ರಿ ವಿಶ್ವಾಸ ಮಾಡೋದು ಅನ್ನೋದಲ್ಲ. ನನ್ನ ಸದ್ಗುರುಗಳು ದೇವರೇ ಇರುತ್ತಾರೆ ಎಂದು ನನಗೆ ವಿಶ್ವಾಸ ಇದ್ದಿದ್ದಾದರೆ ನಮಗೆ ನಮ್ಮ ಸದ್ಗುರುಗಳ ವಿಷಯದಲ್ಲಿ ಭಾವವಿರುತ್ತದೆ ಎಂದು ಹೇಳಲು ಬರುತ್ತದೆ. ಸದ್ಗುರುನಾಥ ಅಂದರೆ ಯಾರು? ಗುರವೇ ಸಾಕ್ಷಾತ್ ಪರಬ್ರಹ್ಮ. ಆ ವಸ್ತು ಪರವಸ್ತು ಸದ್ಗುರುಗಳ ರೂಪದಲ್ಲಿ ಒಂದು ರೂಪ ಆಕಾರ ತೊಗಲು ಹಾಕ್ಕೊಂಡು ನಮ್ಮ ಕಣ್ಣು ಮುಂದೆ ಪ್ರಕಟ ಆಗತ್ತೆ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅದು ಬಂದಿರುತ್ತದೆ. ಆ ಒಂದು ತೊಗಲಿಗೊಂದು ಹೆಸರು ಕೊಟ್ಟಿರ್ತಾರೆ, ಚಂದ್ರಕುಮಾರ್ ಅಂತ ಕೊಟ್ಟರು ಅವ್ರಿಗೆ ಹೆಸರು. ಆದರೆ ತೊಗಲು ಒಳಗಿರೋನು ಯಾರು? ಸಾಕ್ಷಾತ್ ಪರಬ್ರಹ್ಮ, ಪರವಸ್ತು. ಆ ದೇಹವನ್ನು ಧಾರಣೆ ಮಾಡಿಕೊಂಡು ಅವತಾರ ತೊಟ್ಟಿ ಬಂದಿದ್ದ, ಮುಗಿಸ್ಕೊಡ್ಲೆ ಹೋಗ್ಬಿಟ್ಟ. ಒಂದು ಭಜನೆ ಇದೆ, ಪೂರ್ತಿ ನನಗೆ ಬರೋದಿಲ್ಲ. ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ,
ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಸದ್ಗುರು ಮಹಾದೇವನೇ ಇರುತ್ತಾನೆ. ನನ್ನ ಭ್ರಾಂತಿಯಿಂದ ನಾನನ್ನು ಸಾಮಾನ್ಯವಾದ ಮನುಷ್ಯನ ಯಾರು ತಿಳ್ಕೊತಾನೋ ಅವನ ಶಿಷ್ಯರಾಗಲಿಕ್ಕೆ ಯೋಗ್ಯರೇ ಇಲ್ಲ. ಯಾಕಂದರೆ ನಿರ್ಗುಣ ನಿರಾಕಾರ ಪರವಸ್ತು ಭಗವಂತ ಭೇಟಿಯಾಗಲಿಕ್ಕೆ ನಮ್ಮನ್ನು ಆ ರೂಪದಲ್ಲಿ ಬಂದಿರ್ತಾನೆ. ನಾವು ಅವನನ್ನು ಸಾಮಾನ್ಯವಾಗಿ ಅಂತ ತಿಳ್ಕೊಂಡ್ರೆ ಅವನ ಕಣ್ಮುಂದಿದ್ರೂ ನಮಗೆ ಗೊತ್ತಾಗಲ್ಲ ಸದ್ಗುರುನಾಥ ಸಾಕ್ಷಾತ್ ಪರಬ್ರಹ್ಮ ವಸ್ತು ಅಂತ. ನೀವು ನನ್ನ ಸೇವೆ ಮಾಡುತ್ತೀರಿ, ಇದು ನಿಮ್ಮ ದೇಹ ಬುದ್ಧಿಯ ಸೇವೆ ಆಗಿರುತ್ತದೆ. ನಿಮಗೆ ಏನು ರುಚಿಸುತ್ತದೆಯೋ ಅದನ್ನು ನೀವು ಮಾಡುತ್ತೀರಿ ಅಂತ ಹೇಳ್ತಾರೆ ಮಹಾರಾಜರು. ವಾಸ್ತವಿಕವಾಗಿ ನೀವು ನನ್ನ ಸೇವೆ ಮಾಡುತ್ತೀರಿ, ಇದು ನಿಮ್ಮ ದೇಹ ಬುದ್ಧಿಯ ಸೇವೆ ಆಗಿರುತ್ತದೆ. ದೇಹ ಬುದ್ಧಿ ಅಂದರೆ ನನಗೇನು ರುಚಿಸುತ್ತೋ, ನಿಮಗೆ ಏನು ರುಚಿಸುತ್ತದೆಯೋ ಅದನ್ನೇ ನೀವು ಮಾಡುತ್ತೀರಿ. ನನಗೇನು ರುಚಿಸುತ್ತದೆ ನನ್ನ ಮನಸ್ಸಿಗೆ ಹೋಗಿ ನಾ ಗುರುಗಳ ಸೇವೆ ಮಾಡ್ತೀನಿ. ಗುರುಗಳಿಗೇನು ಇಷ್ಟ ಅಂತ ಯಾವತ್ತೂ ಕೇಳಿಲ್ಲ. ನಿಮ್ಗೆ ಇಷ್ಟ ಏನು ಗುರುಗಳೇ, ನಿಮ್ಗೇನು ಮಾಡಬೇಕಾಗಿದೆ? ವಾಸ್ತವಿಕವಾಗಿ ನನ್ನ ಸೇವೆ ಅಂದರೆ ನನಗೆ ಏನು ರುಚಿಸುತ್ತದೆಯೋ ಅದನ್ನು ಮಾಡುವುದು, ನನ್ನ ಆಜ್ಞೆಯಲ್ಲಿರುವುದು, ನಾಮಸ್ಮರಣೆ ಮಾಡುವುದು, ಸರ್ವಭೂತಗಳಲ್ಲಿ ಭಗವದ್ಭಾವನೆಯನ್ನು ಇಟ್ಟು ಯಾರ ಮನಸ್ಸನ್ನು ನೋಯಿಸದೇ ಇರುವುದು ಹಾಗೂ ಪರಮಾತ್ಮನೇ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭಾವನೆಯನ್ನು ಇಡುವುದಾಗಿರುತ್ತದೆ. ನೋಡಲಿ ಕ್ಲಿಯರ್ಲಿ ವಿತ್ ಕ್ಲಾರಿಟಿ ಶ್ರೀ ಮಹಾರಾಜರು ಏನು ಹೇಳ್ತಾರೆ, ಅವ್ರಿಗೇನು ರುಚಿಸುತ್ತದೆ ಆ ಕೆಲಸವನ್ನು ನಾವು ಮಾಡಬೇಕು. ಏನಪ್ಪ? ನಾಮಸ್ಮರಣೆ ಮಾಡಬೇಕು, ಅವರ ಆಜ್ಞಾಪಾಲನ ಮಾಡಬೇಕು, ಮತ್ತು ಸರ್ವಭೂತಗಳಲ್ಲಿ ಭಗವದ್ಭಾವನೆ ಇಡಬೇಕು, ಮತ್ತು ಯಾರ ಮನಸ್ಸನ್ನು ನೋಯಿಸಬಾರ್ದು, ಮತ್ತು ಇನ್ನೊಂದೇನು ಹೇಳಿದ್ರು, ಪರಮಾತ್ಮನೇ ಎಲ್ಲವನ್ನೂ ಮಾಡುತ್ತಾನೆ. ಏನು ಮಾಡ್ತಾನೋ ಪರಮಾತ್ಮನೇ ಮಾಡುತ್ತಾನೆ. ಈ 5 ಗಂಟು ಕಟ್ಕೊಂಡ್ಬಿಟ್ಟು ನಮ್ಮ ಸೀರೆಗೋ ಡ್ರೆಸ್ಸಿನ ದುಪ್ಪಟ್ಟಾಗೋ ಕಟ್ಕೊ. ಯಾವಾಗಾರು ನಾನು ತಪ್ತಿದ್ದೀನಿ ಹಾದಿ ಅಂದರೆ ಅದನ್ನು ಮುಟ್ಕೊಂಡು ನೋಡಬೇಕು, ಆಜ್ಞಾಪಾಲನ ಮಾಡ್ತೀನಿ. ನಾವೇ ಈಗಿನ ಕಾಲದ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅವರೇ ಗುರುಗಳಿಗೂ ಅಡ್ವೈಸ್ ಮಾಡ್ತಿರ್ತಾರೆ. ಗುರುಗಳೇ ಹಿಂಗಲ್ಲ ಹಿಂಗೆ ಮಾಡಿ, ಹಿಂಗಲ್ಲ ಹಂಗೆ ಮಾಡಿ, ಹಂಗಲ್ಲ ಹಿಂಗೆ ಮಾಡಿ ಅಂತ. ನಾನೇನು ಹೇಳ್ತೀನಿ ಅದನ್ನು ಮಾತು ಕೇಳ್ತಾ ಒಬ್ಬರು ಇನ್ನೊಬ್ಬರು ಮತ್ತೊಬ್ಬರು. ಹೀಗಾದರೆ ಏನಾಗತ್ತಪ್ಪ, ಅದು ಮನಸ್ಸೇ ಮಾತಾಡ್ತಿರೋದು, ಮತ್ತು ದೇಹ ಬುದ್ಧಿ ಮಾತಾಡ್ತಿರೋದು. ಅವರಿಗೇನು ರುಚಿಸುತ್ತದೆಯೋ ಅದನ್ನು ನಾವು ಮಾಡಬೇಕು. ಏನು ಗುರು ಹೇಳ್ತಾನೋ ಅದನ್ನು ನಾವು ಮಾಡಬೇಕು. ಮತ್ತು ನನ್ನ ಮನಸ್ಸು ನಾನು ಅಂತ ಅಲ್ಲಿ ಪ್ರಶ್ನಾರ್ಥಕವಾಗಿ ಡಿಫೆನ್ಸಿವ್ ಮೋಡಲ್ಲಿ ಹೋಗಬಾರ್ದು, ಆರ್ಗ್ಯುಮೆಂಟೇಟಿವ್ ಮೋಡಲ್ಲಿ ಹೋಗಬಾರ್ದು, ಅಥವಾ ಸೆಲ್ಫ್ ಪ್ರೊಕ್ಲೇಮ್ ನಾನೇ ಮಾಡಿದ್ದು ಸರಿ ಅಂತ ನಾನು ನನ್ನನ್ನು ಸಮರ್ಥಿಸಿಕೊಳ್ಳಬಾರದು. ನನ್ನ ಉಪದೇಶದ ಪರಿಣಾಮವೂ ಆಗಲಿಕ್ಕೆ 2 ಕಾರಣಗಳು ಇರಬಹುದು ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ನಾನು ಉಪದೇಶ ಏನು ಮಾಡ್ತೀನೋ ನಿಮಗೆ ಅದು ಪರಿಣಾಮ ಮಾಡ್ತಿಲ್ಲ. ಅಸರ್ ನಹಿ ಕರ್ ರहा है तुम लोगों पे, इसका 2 कारण हो सकता है. क्या है वो? 1, ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ಮಾಡುವ ಸಾಮರ್ಥ್ಯ ನನ್ನಲ್ಲಿ ಇರಲಿಕ್ಕೆ ಇಲ್ಲ. ಅಥವಾ 2ನೇಯ ಕಾರಣವೇನೆಂದರೆ ನೀವು ಅಭ್ಯಾಸ ಮಾಡದು ಇರುವುದು. ನೋಡಿ, ಫಸ್ಟ್ ಅವರು ತಮ್ಮ ಮೇಲೆ ದೋಷ ಹೊರಿಸ್ಕೋತಿದ್ದಾರೆ. ಗುರು ಅಂದರೆ ಹೆಂಗಿರ್ತಾನಪ್ಪ ಅಂದರೆ, ನಾನು ನಿಮ್ಮನ್ನು ಸುಧಾರಿಸ್ಲಿಕ್ಕಾಗಲಿಲ್ಲ, ನಾನು ನಿಮ್ಮ ಮನಸ್ಸಲ್ಲಿ ಪರಿವರ್ತನೆ ಉಂಟು ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ನಾನೇ ಫೇಲ್ ಆದೆ ಅಂತ ಹೇಳ್ಬಿಡ್ತಾರೆ ಅವರು. ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ತ್ರೈಲೋಕ್ಯದ ಒಡೆಯ ಅಂತೀವಿ ನಾವು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಚ್ಚಿದಾನಂದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಕಿ ಜೈ ಅಂದಮೇಲೆ ಬ್ರಹ್ಮಾಂಡ ನಾಯಕನಿಗೆ ನಮ್ಮಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ವ? ಒಂದು ಕ್ಷಣದಲ್ಲಿ ಚುಟ್ಕಿ ಹೊಡೆದ್ರೆ ಮಾಡ್ತಾನೆ ಅವನು. ಆದರೆ ಅವರು ಅಲ್ಲೂ ಹೇಳ್ತಾರೆ, ಯಾಕೆ ನಾನು ಮಾಡೋಕ್ಕಾಗಲಿಲ್ಲಪ್ಪ, ನಿಮ್ಮನ್ನು ಚೇಂಜೇ ಮಾಡೋಕ್ಕಾಗಲಿಲ್ಲ, ನಿಮ್ಮಲ್ಲಿ ಪರಿವರ್ತನೆ ಆಗಲಿಲ್ಲ. ಇಲ್ಲ, 2ನೇ ಕಾರಣ ನೀವು ಅಭ್ಯಾಸ ಮಾಡ್ತಿಲ್ಲ ಹೇಳಿದ್ದನ್ನು. ಅತ್ಯಂತ ವಿಷಾದದಿಂದ ದುಃಖದಿಂದ ಈ ಮಾತುಗಳನ್ನು ಹೇಳ್ತಾರೆ ಗುರುಗಳು. ಯಾಕಪ್ಪ ಅಂದರೆ ಅವ್ರ ಗುರುಗಳು ಅವ್ರಿಗೆ ಕೆಲಸ ಕೊಟ್ಟಿರ್ತಾರಲ್ವ, ಆ ಕೆಲಸ ಮಾಡೋದ್ರಲ್ಲಿ ನಾನು ಸಮರ್ಥನಿಲ್ಲಪ್ಪ ಪರಮಾತ್ಮ, ನೀನು ಕೊಟ್ಟಿದ್ದ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಖೇದ ಅನ್ಸುತ್ತೆ. ಅದಕ್ಕೆ ಅವ್ರು ನಮಗೆ ಹೇಳ್ತಾರೆ, ನನಗೇ ಸಾಮರ್ಥ್ಯ ಇಲ್ಲ ನಿಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಯಾಕೆಂದರೆ ಅವರು ಆ ಜವಾಬು ಅವ್ರ ಗುರುಗಳಿಗೆ ಕೊಡಬೇಕಾಗಿರುತ್ತೆ. ಅಪ್ಪ ಗುರುನಾಥ, ನೀ ಕೆಲಸ ಕೊಟ್ಟೆ, ನಾ ಸರಿಯಾಗಿ ಮಾಡಲಿಲ್ಲ ಅಂದರೆ ನಾನು ಫೇಲ್ ಆದೆ ಈ ಕೆಲಸದಲ್ಲಿ, ನನ್ನನ್ನು ಮನ್ನಿಸು ಅಂತ ಅವ್ರ ಗುರುನಾಥನಿಗೆ ಅವರು ಇದನ್ನು ಕೊಡ್ತಾರೆ, ಲೇಖಾಜೋಖ ಕೊಟ್ಟಾಗ ಏನನ್ನು ಕೆಲಸ ಮಾಡಿದ್ದೀನಿ ಗುರುನಾಥ, ಏನನ್ನು ಕೆಲಸ ಒಪ್ಸಿಲ್ಲ ಅಂತ ಒಪ್ಸುವಾಗ ಇದನ್ನೆಲ್ಲ ಹೇಳ್ತಾರೆ ಅವರು. ಅದಕ್ಕೆ ಆ ದುಃಖದಿಂದ ಹೇಳೋದಪ್ಪ, ನೀವು ಯಾರೂ ಬದಲಾಗ್ತಿಲ್ವಲ್ಲಪ್ಪ, ಭಗವಂತನ ಪಾದ ಹಿಡ್ಕೊಳ್ಳೋದು ಬಿಟ್ಬಿಟ್ಟು ಜನರ ಪಾದ ಹಿಡ್ಕೊಂಡು ಆ ದುಃಖದಲ್ಲಿ ಮುಳುಗ್ತಾ ಹೋಗ್ತಿದ್ದೀರಲ್ಲಪ್ಪ. ಕೊಚ್ಚೆ ಅದು ದಲ್ದಲ್ಲದು ಕೆಸರಿನಲ್ಲಿ ಮುಳುಗೋಗ್ತಾ ಹೋದಂಗೂ ಆ ಕೆಸರಿನಲ್ಲಿ ಸಿಕ್ಕಾಕೊಂಡು ಹೂತೋಗ್ಬಿಡ್ತೀವಿ ನಾವು. ಏನು ಉಪಯೋಗ ಈ ನೆರಜನ್ಮದ್ದು? ಪ್ರಪಂಚ ಎಂಬುವ ಕೆಸರಿನಲ್ಲಿ ನಾನು ಸಿಕ್ಕಾಕೊಂಡು
ಗುರು ಬಂದು ಹೇಳ್ತಾನೆ, ನೀ ಕೆಸರಲ್ಲಿ ಸಿಗದಲೇ ಅದನ್ನು ಮೇಲೆ ಅದು ಬಂದು ಕಮಲ ಆಗಪ್ಪ ಅಂದರೆ, ಇಲ್ಲ ನಾ ಕೆಸರಲ್ಲೇ ಹೊರಳಾಡಿ ಭಾಳ ಚೆಂದಾಗಿದೆ, ಮತ್ತು ನಾನೊಂದಿಷ್ಟು ಕೆಸರು ಇನ್ನೊಬ್ಬರ ಮೇಲೆ ಎಸ್ತು ಅವ್ರ ಮೈ ಮೇಲೂ ಕೆಸರು ಏರಿಸ್ತೀನಿ, ಅವ್ರು ನನ್ನ ಮೈ ಮೇಲೆ ಏರಿಸ್ತಾರೆ. ಇದಕ್ಕೆ ನಾವು ಬಂದಿರೋದು ಜಗತ್ತಿನಲ್ಲಿ. ನಾವು ವಿಚಾರ ಮಾಡಬೇಕು, ಪರಮಾತ್ಮನ ಪ್ರಾಪ್ತಿಗೋಸ್ಕರ ಈ ನರದೇಹ ಬಂದಿದ್ದು. ದುರ್ಲಭವಾದ ಇದು ಡೈಮಂಡ್, ಇದು ಈ ದೇಹ ಡೈಮಂಡು. ದಿಸ್ ಬಾಡಿ ಈಸ್ ಅ ಟೆಂಪಲ್ ಒಳಗಿದಾನವನು, ಅವನನ್ನು ಪಡ್ಕೋಬೇಕು. ದಿಸ್ ಬಾಡಿ ಈಸ್ ನಾಟ್, ಇದು ಫಿಲ್ದಿ ಅಲ್ಲ, ಇದು ದಿವ್ಯವಾದ ದೇಹ. ಈ ದಿವ್ಯವಾದ ದೇಹವನ್ನು ದಿವ್ಯವಾದು ಅಂತ ಗುರ್ತೈಸ್ಲಿಕ್ಕೆ ಗುರುನಾಥ ಬೇಕು. ಅವನು ಗುರ್ತೈಸ್ತಾನೆ. ಈಗ ಶರೀರ ಕೇವಲ ವಾಸನಾ ಶರೀರ ಅಲ್ಲಮ್ಮ, ಇದರಲ್ಲಿ ಪರಮಾತ್ಮನ ಪಡ್ಕೊಳ್ಳೋಂಥ ಸಾರ್ಥಕತೆ ಉಂಟು. ಅದನ್ನು ವಿಚಾರ ಮಾಡಿ, ಸಾರ ವಿಚಾರ ಮಾಡಿ, ಆ ಗುರುವಿನ ಭಕ್ತಿ ಮಾಡಿ, ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಅವನ ಪಾದಕ್ಕೆ ಸೇರು. ಮತ್ತೆ ಯಾಕೆ ಕೆಸರಲ್ಲಿ ಬರ್ತೀಯಮ್ಮ ಅನ್ನೋದನ್ನು ಬೋಧನೆಯು ನಿತ್ಯವಾಗಲೂ ಗುರುನಾಥ ಮಾಡ್ತಿದ್ದ ನಮಗೆ. ಪರಮಾರ್ಥದಲ್ಲಿ ಒಮ್ಮೆಲೆ ಪರಿವರ್ತನೆ ಉಂಟಾಗುವುದು ಉಚಿತವಲ್ಲ. ಉದಾಹರಣೆಗೆ, ಒಬ್ಬ ಮನುಷ್ಯನಿಗೆ ಇಂದು 105 ಡಿಗ್ರಿ ಜ್ವರವಿರುತ್ತದೆ, ನಾಳೆ ಒಮ್ಮೆಲಿಗೆ 95 ಡಿಗ್ರಿಗೆ ಇಳಿದರೆ ಅದು ಯೋಗ್ಯವಲ್ಲ. ಅದರಂತೆ ಮನುಷ್ಯ ಇಂದು ಅತ್ಯಂತ ಕ್ರೋಧಿಯಾಗಿದ್ದು ನಾಳೆ ಒಮ್ಮೆಲೆ ಶಾಂತನಾದರೆ ಅದು ಉಚಿತವಲ್ಲ. ನಮ್ಮಲ್ಲಿ ನಿಧಾನವಾಗಿ ಪರಿವರ್ತನೆ ಆಗಬೇಕು, ಹಾಗೂ ಅದು ವಿವೇಕದಿಂದ ಉಂಟಾಗಬೇಕು. ಯಾರೋ ಹೇಳಿದ್ರು ಅದಕ್ಕೆ ನಾನು ಇವತ್ತಿಂದ ಮಾತಾಡೋದಿಲ್ಲ ರೀ, ಯಾರ ಜೊತೆಗೂ ಮಾತಾಡೋದಿಲ್ಲ, ಮೌನ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಒಮ್ಮೆಲಿಗೆ ಅದು ಹಂಗೆ ಮಾಡಿದ್ರೆ ಏನಾಗುತ್ತೆ, ಒಳಗಿಂದ ಒಲ್ಕೆನೋ ವಿಸ್ಫೋಟ ಆಗೋಗುತ್ತೆ, ಅದು ನನ್ನನ್ನು ಸಾಯಿಸುತ್ತೆ, ಬೇರೆಯವ್ರಿಗೆ ಏನೂ ಮಾಡೋದಿಲ್ಲ. ಅದು ನನ್ನಲ್ಲೇ ವಿಸ್ಫೋಟ ಆಗಿ ನನ್ನನ್ನು ಅದು ಭಸ್ಮ ಮಾಡಿಬಿಡುತ್ತೆ. ಅದಷ್ಟು ಡೇಂಜರಸ್ ಇರುತ್ತೆ. ಅದಕ್ಕೆ ಒಮ್ಮೆಲಿಗೆ ನಾನು ಟೋಕಕ್ಕೆ ಎಕ್ಸ್ಟೆಂಟಿಗೆ ಹೋಗ್ಬಾರ್ದು, ನಾನು ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ, ಆಗುವುದಿಲ್ಲ. ನನ್ನ ಒಳಗೆ ಆಗ್ತಾ ಇರುವ ಬದಲಾವಣೆ ನನಗೆ ಗುರ್ತೈಸಬೇಕು, ನನಗೆ ಗೊತ್ತಾಗತ್ತೆ ಆಗ್ತಾ ಇದೆ. ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಅಯ್ಯೋ ಅವ್ರಿಗೆ 1 ವರ್ಷದಲ್ಲಿ ಆಗೋಯ್ತು, ಇವ್ರಿಗೆ 2 ವರ್ಷದಲ್ಲಿ ಆಗೋಯ್ತು, ನಮಗೇನೂ ಆಗಲೇ ಇಲ್ವಲ್ಲ ಅಂದರೆ, ಅವ್ರ ಹಿಂದಿನ ಜನ್ಮದ ಸುಕೃತ ಸಾಧನಾ ಶರೀರದ ಒಂದು ಸಾಧನಾ ಭಾಗ ಅಲ್ಲಿ ಎಕ್ಸ್ಪೋಸ್ ಆದಾಗ ಅದು ಮುಂದೆ ಕರ್ಕೊಂಡು ಹೋಗುತ್ತೆ ಅವರಿಗೆ. ಅವ್ರು ಫಸ್ಟ್ ಮೆಟ್ಲಲ್ಲಿದ್ದರೆ ಸೆಕೆಂಡಿಗೆ ಹೋಗ್ತಾರೆ, ಸೆಕೆಂಡ್ನಲ್ಲಿರೋರು 4th ಹೋಗ್ಬೋದು, 4th ಟೆಂತ್ ಕ್ಲಾಸಿಗೆ ಹೋಗ್ಬೋದು. ನಾವು ಹೆಂಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ? ಈಗ ಬಂದುಬಿಟ್ಟಾಗಲೇ 1 ವರ್ಷದಲ್ಲಿ ಅವರು ಇಷ್ಟು ಬೇಗ ಹೆಂಗೆ ಇದು ಮಾಡಿದ್ರು? 1ನೇ ಮಾತು. 2ನೇ ಮಾತು, ಇದರಲ್ಲಿ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇರಬೇಕು. ಇವೆರಡೂ ಇಲ್ಲ ಅಂದರೆ ನಿಧಾನವಾಗಿ ಆದರೂ ಕನ್ಸಿಸ್ಟೆನ್ಸಿ ಇಲ್ಲ, ನಿತ್ಯವಾಗಲೂ ಮಾಡೋದಿಲ್ಲ, ಆಮೇಲೆ ಡಿಸಿಪ್ಲಿನ್ ಇಲ್ಲ. ಆ ಸಮಯಕ್ಕೆ, ನಿರ್ಧಾರಿತ ಸಮಯಕ್ಕೆ ಕೊಟ್ಟಿದ್ದ ಸಾಧನೆ ಮಾಡಲಿಲ್ಲ ಅಂದರೆ, ಈಗ ಮಾಡ್ತೀನಿ ಬಿಡ್ರಿ, ನಾಳೆ ಮಾಡ್ತೀನಿ ಬಿಡ್ರಿ, ಹಾಗೆ ಆಗುವುದಿಲ್ಲ. ಇಂದಿನ ಬೋಧವಚನ, ನಾವು ಮಾಡುವ ಭಜನೆ, ಪೂಜೆ, ನಾಮಸ್ಮರಣೆಗಳು ನಮ್ಮ ಮನಸ್ಸಿನವರೆಗೆ ಹೋಗಿ ಮುಟ್ಟಬೇಕು. ಅಂದರೆ ಮಾತ್ರ ಅವುಗಳ ಯೋಗ್ಯ ಪರಿಣಾಮವು ಶೀಘ್ರ ಕಂಡುಬರುತ್ತದೆ. ಗುರು ತನ್ನ ಸಾಮರ್ಥ್ಯ, ಶಕ್ತಿ ಹಾಕಿ ನಾಮದ ಬೀಜಗಳನ್ನು ನಮಗೆ ನಮ್ಮ ಮನಸ್ಸಿನ ಭೂಮಿಯಲ್ಲಿ ಅವನು ಬಿತ್ತಿರ್ತಾನೆ. ಅದು ಕೆಲಸ ಮಾಡಲೇಬೇಕು. ಅದು ಕೆಲಸ ಮಾಡ್ತಿಲ್ಲ ಅಂದರೆ ನಾವು ಅಭ್ಯಾಸ ಮಾಡ್ತಿಲ್ಲ, ನಮಗೆ ಡಿಸಿಪ್ಲಿನ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ತಿಳ್ಕೋಬೇಕು. ಯಾಕೆಂದರೆ ಅವ್ರು ಹೇಳ್ತಿದ್ದಾರೆ, ಪರಿಣಾಮವು ಶೀಘ್ರ ಕಂಡು ಬರುತ್ತದೆ. ನಾವು ಮಾಡ್ತಿರೋ ನಾಮಸ್ಮರಣೆ ಮತ್ತು ಭಜನೆ, ಪೂಜೆ ಮನಸ್ಸಿನವರೆಗೆ ಹೋಗಬೇಕು. ಅಂದರೆ ಆಳದಲ್ಲಿ, ಮನಸ್ಸು ಅಂದರೆ ಸೂಕ್ಷ್ಮವಾದ ಶರೀರಕ್ಕೆ ಹೋಗಿ ಅದು ಟಚ್ ಆಗಬೇಕು, ಯೋಗ ಆಗಬೇಕಾದ್ರದ್ದು. ಅವಾಗೇನಾಗುತ್ತೆ, ನಮ್ಮ ಕಣ್ಣಲ್ಲಿ ಗಳಗಳ ನೀರು ಬರುತ್ತೆ, ಅಷ್ಟ ಸಾತ್ವಿಕ ಭಾವವು ಜಾಗೃತ ಆಗುತ್ತೆ. ಆ ಗುರುನಾಥ ಇವೆಲ್ಲ ಕೃಪೆಯಿಂದ ಕೊಟ್ಟಿಯಾನೆ. ಸದಾಕಾಲ ಗುರುನಾಥ 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 ಅಂತ ನಮ್ಮ ಬಾಯಿ ನಿಲ್ಲೋದಿಲ್ಲ ಅವನು ಕೊಂಡಾಡೋದ್ರಲ್ಲಿ. ಆ ಸ್ಥಿತಿ ನಮ್ಮೆಲ್ಲರಿಗೂ ಪ್ರಾಪ್ತ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.